ಈ ಥರ ಮಾತಾಡೋದು ಕಷ್ಟನೇ ಆಗುತ್ತೆ, ಯಾಕಂದರೆ ಎಲ್ಲರೂ ನಮ್ಮನ್ನೇ ನೋಡ್ತಿರ್ತಾರೆ. ಬಟ್ ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಮಸ್ಕಾರ ಫ್ರೆಂಡ್ಸ್, ಎಲ್ಲರೂ ನಮಸ್ಕಾರ ಫ್ಯಾಮಿಲಿ, ಎಲ್ಲರೂ ಹೇಗಿದ್ದೀರಾ? ಹೋಪ್ ಯು ಆಲ್ ಚೆನ್ನಾಗಿದ್ದೀರಾ ಅನ್ಕೊತೀನಿ. ನಾನಿವತ್ತು ಆಂಧ್ರ ಪ್ರದೇಶಕ್ಕೆ ಬಂದಿದ್ದೀನಿ, ನಮ್ಮೂರಿಗೆ. ಇಲ್ಲಿ ಸಿಕ್ಕಾಪಟ್ಟೆ ಬಿಸಿಲಪ್ಪ. ನನ್ನ ಕಣ್ ತೆಗೆದು ನೋಡೋಕ್ಕೂ ಆಗ್ತಿಲ್ಲ ನನ್ನ ಕೈಯಲ್ಲಿ. ಈಗ ಜಸ್ಟ್ ಇನ್ನು 10 ಗಂಟೆನೇ ಆಗಿರೋದು, ಬಟ್ ಸಿಕ್ಕಾಪಟ್ಟೆ ಬಿಸಿಲಿದೆ. ನಾನು ರಿಟರ್ನ್ ಮತ್ತೆ ಬ್ಯಾಂಗ್ಳೂರಿಗೆ ಹೋಗೋಷ್ಟಕ್ಕೆ ಬ್ಲ್ಯಾಕ್ ಆಗೋದು ಮಾತ್ರ ಪಕ್ಕ. ಓಕೆ, ನೋ ಪ್ರಾಬ್ಲಮ್. ಸೊ ಇದು ನಮ್ಮೂರು, ಗೋಲ್ಡ್ ಅನ್ಸುತ್ತೆ, ದೊಡ್ಡ ಪೆದ್ದಮ್ಮ ದೇವಸ್ಥಾನ. ಕಣ್ ತೆಗಿಯೋಕ್ಕಾಗ್ತಿಲ್ಲ, ಎಲ್ಲ ನನ್ನೇ ನೋಡ್ತವ್ರೆ. ಆ್ಯಕ್ಚುಲಿ ರೋಡಲ್ಲಿ ಈ ಥರ ಮಾತಾಡೋದು ಕಷ್ಟನೇ ಆಗುತ್ತೆ, ಯಾಕಂದರೆ ಎಲ್ಲರೂ ನಮ್ಮನ್ನೇ ನೋಡ್ತಿರ್ತಾರೆ. ಬಟ್ ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ಇದು ಬಟ್ ಈಗ ತುಂಬ ಜನ ಇಲ್ಲ ಇಲ್ಲಿ, ಎಲ್ಲರೂ ಮನೆ ಖಾಲಿ ಮಾಡಿದ್ದಾರೆ. ನೋಡಿದಲ್ಲ, ಎಲ್ಲ ಮನೆ ಖಾಲಿ ಮಾಡಿ ಹೋಗಿದ್ದಾರೆ. ಇದು ನಮ್ಮ ದೊಡ್ಡಪ್ಪ ಅವ್ರ ಮನೆಯೇ ಆ್ಯಂಡ್ ದೇವಸ್ಥಾನ. ಪೂಪು ಬಾರೋ ಇಲ್ಲಿ. ನಾನೇನು ಮಾಡಲ್ವಾ? ಎಲ್ಲಿ ಹೋಗ್ತಿದ್ಯಾ? ನಾನೇನು ಮಾಡಲ್ಲ, ಬಾರೋ. ಅರೇ ಹೋಗು. నరసమ్మ సుబ్బమ్మ ఇదే ఉంటారు కదా. సుబ్బమ్మ చిన్న పెళ్ళాము, పెద్దాయమ్మ నారమ్మ. అవును, తాతకు 2 పెళ్ళాములు. ನಮ್ಮ తాతనికి ఇద్దరు ఎంతిదిరు. మేము ముగ్గురు, ఇద్దరు ఆడపిల్లలు, 1 మగ పిల్లలు. అవ్వలకి అవును, వాళ్ళకంతా చాలా మంది ఉన్నారు, నాకు తెలీదవ్వా. ನಮ್ಮ ತಾತಂಗೆ 10 ಜನ ಗಂಡು ಮಕ್ಕಳು. ಅಜ್ಜಿ ಹಾಡು ಹೇಳ್ತವ್ರೆ. ఎంతమంది ఉంటారవ్వ ఇక్కడ? ಎಷ್ಟು ಜನ? 5-6 ಮನೆ ಇದೆ ಅಷ್ಟೇ. ಎಲ್ಲರೂ ಹೊಸ ಮನೆಗಳಿಗೆ ಹೋಗ್ಬಿಟ್ಟಿದ್ದಾರೆ. ಅಜ್ಜಿ ಅವ್ರ ಮನೆ ಇದೆ ಅಂತ. ಇದೇನವ್ವ ಮಿಲಿ? ఇదేనా? ఆడవాళ్ళు ఉన్నారు, ಅಲ್ಲೊಬ್ರು ಇದ್ದಾರೆ, ಜಾಸ್ತಿ ಜನ ಇಲ್ಲ ಅಂತ ಹೇಳ್ತಾರೆ. ಎಲ್ಲ ನೋಡಿ ಎಲ್ಲ ಹೇಗಿದೆ. ನಮ್ಮ ಮನೆ ಅಲ್ಲಿದೆ, ನಾನು ಆಮೇಲೆ ಹೋಗಿ ತೋರಿಸ್ತೀನಿ. ಮಾಡಿ ಬನ್ನಿ ಅಂತ ಕರೀತವ್ರೆ. ವಸ್ನಾ ಬಾಯ್ ಬಾಯ್ ಬಾಯ್. ఇటు పోతా. చూసినా ಎಲ್ಲ ಮನೇನೂ ಕ್ಲೋಸ್, ಯಾರೂ ಇಲ್ಲ, ಜನಗಳೇ ಇಲ್ಲಪ್ಪ. ಬಟ್ ನನಗನ್ಸ್ದಂಗೆ ಅವಾಗೇ ಚೆನ್ನಾಗಿತ್ತು. ಸರ್ ಕೂಲ್ ಡೌನ್. ನಾನು ಇಲ್ಲೆಲ್ಲ ಆಟ ಆಡಿದ್ದೆ. ಇಲ್ಲಿ ಬೋರ್ವೆಲ್ ಇದೆ, ಅಲ್ಲಿ ಸಿಕ್ಕಾಪಟ್ಟೆ ನೀರು ಬರುತ್ತೆ. ನಿಜ ನನಗೆ ಬೇಜಾರಾಗೋದೇನು ವಿಷಯ ಅಂದರೆ, ಈಗ ಸದ್ಯಕ್ಕೆ ಯಾರೂ ಇಲ್ಲ ಈ ಊರಲ್ಲಿ, ಅದೇ ಒಂದು ಬೇಜಾರು. ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಅದೇ ನಮ್ಮ ಮನೆ. ಬನ್ನಿ ನೋಡೋಣ. ಈಗ ಅಲ್ಲೂ ಅಷ್ಟೇ ಪಪ್ಪಿ ಬತ್ತೈತೆ ಆಚೆ. ಇಲ್ಲಿ ನೆರಳೈತೆ, ಬೇವಿನ ಸೊಪ್ಪು ಮರ ಐತೆ, ನೆರಳು ಚೆನ್ನಾಗೈತೆ. ಇದೇ ನಮ್ಮ ಮನೆ. ಒಳಗೆ ಹೋಗೋಣ. ನಮ್ಮ ದೊಡ್ಡಪ್ಪ ಅವ್ರು ಇದ್ದಾರೆ, ನಮ್ಮ ದೊಡ್ಡಮ್ಮ ಇದ್ದಾರೆ. ಹೋಗಿ ಮಾತಾಡ್ಸೋಣ. ಅವ್ರು ತೆಲುಗಲ್ಲಿ ಮಾತಾಡ್ತಾರೆ, ನಾನು ಕನ್ನಡದಲ್ಲಿ ಮಾತಾಡಿಸ್ತೀನಿ. ನಮ್ಮ ದೊಡ್ಡಪ್ಪ ಏನೋ ಮಾತಾಡ್ತಿದ್ದಾರೆ, ಯಾರ ಬಗ್ಗೆ ಏನೋ ಗೊತ್ತಿಲ್ಲ. ನೋಡ್ತವ್ರೆ, ಥಿಂಕ್ ಮಾಡ್ತವ್ರೆ. ಇಲ್ಲಿ ನಮ್ಮ ದೊಡ್ಡಮ್ಮ, ಅವ್ರು ನಮ್ಮ ದೊಡ್ಡಪ್ಪ ಫುಲ್ಲು ಗರಾಮಾಗಿ ಮಾತಾಡ್ತಾರೆ. ನಮ್ಮ ದೊಡ್ಡಮ್ಮ ತೆಲುಗಲ್ಲಿ ಪೆದ್ದಮ್ಮ ಅಂತಾರಲ್ಲ. ನಮ್ಮ ದೊಡ್ಡಪ್ಪ
అత్తగారు ఇంటికి పోతాను దానికి కాలు